ಬಡತನದಲ್ಲಿ ಜನನವಾಗಿ ಅಸ್ಪೃಶ್ಯತೆಯನ್ನ ಮೆಟ್ಟಿ ಶಿಕ್ಷಣವೆಂಬ ಅಸ್ತ್ರದ ಮುಖೇನ IAS ಪರೀಕ್ಷೆಯನ್ನ ಕನ್ನಡದಲ್ಲಿ ಬರೆದು ಉತ್ತೀರ್ಣರಾಗಿ ಸರ್ಕಾರಿ ಹುದ್ದೆಯನ್ನ ಅಲಂಕರಿಸಿದ ಮೊದಲ ಕನ್ನಡಿಗ ಅಧಿಕಾರಿಯಾದೊಡನೆ ನಿಗದಿತ ಸಮಯಕ್ಕೆ ಮಾತ್ರವಷ್ಟೇ ಕೆಲಸವನ್ನ ಮಾಡುವಂತಹ ಅಧಿಕಾರಿಗಳಿಗೆ ಇವರು ನಿದರ್ಶನರಾದವರು. ಮೈಸೂರು ಭಾಗಕ್ಕೆ ಡಿಸಿಯಾಗಿ ನೇಮಕಗೊಂಡ ಸಮಯದಲ್ಲಿ ಬಡವರ್ಗದ ಜನತೆಗೆ ಆಶ್ರಯ ಯೋಜನೆಯನ್ನ ನಿರ್ಮಿಸಿದ ಜನಸೇವಕ. ಸದಾ ಬಡ ವರ್ಗದವರಿಗೆ ಸಹಾಯ ಮಾಡುವ ದಾನಿಯಾಗಿ ವಿದ್ಯಾವಂತ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುತ್ತಿದ್ದ ಗುರುವಾಗಿದ್ದ, ಜನಮುಖಿ ಕಾರ್ಯಗಳನ್ನು ಮಾಡುತ್ತಾ ಸದಾ ಜನರಿಗೆ ಶ್ರಮಿಸಿದ ಕಣ್ಮಣಿ. ಇನ್ನು ನೆನಪುಗಳು. ಭಾವಪೂರ್ಣ ಶ್ರದ್ಧಾಂಜಲಿ. ಗರಸೇನ ಸೋಬತಿ ಗಂಗಾವತಿ. ಅಲ್ವೋ, ಮದುವೆ ದಿನ ಸ್ಮಶಾನಕ್ಕೆ ಬಂದಿದೆಯಲ್ಲೋ. ಮನುಷ್ಯ ಮದುವೆ ಇಲ್ಲದೆ ಇರಬಹುದು, ಸ್ಮಶಾನ ಇಲ್ಲದೆ ಇರೋಕ್ಕಾಗೋಲ್ಲ. ನನಗೆ ಮೂಡ್ ಬರೋದು ಇಲ್ಲೇ. ಮೂಡ್ ಬಂದಾಗ ಹಾಡು ಬರಿಬೇಕು. ಅಲ್ಲಿ ಜೋಯಿಸ್ರು ರಾಹುಕಾಲ ಅಂತ ಜಾಕ್ಟೆ ಹೊಡ್ಕೊಂಡು ಬೊಂಬ್ರಾ ಹೊಡಿತಿದ್ದಾರೆ. ಇವನಲ್ಲಿ ಹಾಡು ಬರೀತಾರಂತೆ. ಹಾಡು ಡೇವಿಡ್, ಆ ಅರ್ಥವಾಗದಿರೋ ಮಂತ್ರ, ಆಡಂಬರದ ಛತ್ರ ಎಲ್ಲ ಉಸಿರುಗಟ್ಟಿಸುತ್ತೆ. ಇಲ್ಲಿ ನೋಡು, ಎಷ್ಟು ಪ್ರಶಾಂತವಾಗಿದೆ. ಮೌನವಾಗಿರೋ ಗೋರಿಗಳು, ನಮ್ ಥರ ಹೆಣಗಾಡ್ದಿರೋ ಹೆಣಗಳು. ಹಾ ತೇರಿ